ಬಿಗ್ ಬಾಸ್ ಮನೇಲಿ ಇರೋರು ಅರ್ಧ ಪುಕ್ಲು ಅರ್ಧ ತಿಕ್ಲು. ಬಿಗ್ ಬಾಸ್ ಮನೇಲಿ ಯಾರು ಸ್ಟ್ರಾಂಗ್ ಕಂಟೆಸ್ಟೆಂಟೇ ಇಲ್ವಾ? ಫೈನಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದ್ರು ನಮ್ಮ ಫೈರ್ ಬ್ರ್ಯಾಂಡು. ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಿದ್ದಂಗೆ ಉಪ್ಪಿ ಸರ್ ಡೈಲಾಗ್ ಸುರಿಮಳೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ಫೈನಲಿ ಈಗೊಂದು ಪ್ರೋಮೋ ಬಿಟ್ಟಿದ್ದಾರೆ. ಎಸ್, ರೂಮರ್ಸು ಸಿಕ್ಕಾಪಟ್ಟೆ ಓಡಾಡ್ತಿತ್ತು, ಇವರೇ ಬರ್ತಾರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಅಂತ. ಆ ರೂಮರ್ಸು ನಿಜನೂ ಆಯಿತು. ಮೊದಲನೇದಾಗಿ ನಮ್ಮ ಶೋಭಾ ಶೆಟ್ಟಿ ಅವ್ರು ಬಂದಿದ್ದಾರೆ ಆ್ಯಂಡ್ ಇಲ್ಲಿ ರಜತ್ ಅವ್ರು ಬಂದಿದ್ದಾರೆ. ಎಲ್ಲರಿಗೂ ಅನಿಸ್ತಿರುತ್ತೆ ಯಾರಿವರು ಅಂತ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ ಅಂದ್ಕೊಳ್ತೀನಿ, ಅಥವಾ ಕೆಲವ್ರಿಗೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿಲ್ಲ ಅಂದ್ಕೊಳ್ತೀನಿ. ಏನು ಬತ್ತಿದಂಗೆ ತಗೊಳಪ್ಪ ಡೈಲಾಗು. ಎಸ್, ರಜತ್ ಅವರು ನಮ್ಮ ಉಪೇಂದ್ರ ಸರ್ ಡೈಲಾಗ್ ಹೇಳಿದ್ದು ಅಲ್ಲಿ ಏನಂದರೆ, ಅಲ್ಲಿರೋ ಅರ್ಧ ಜನ ಪುಕ್ಲು, ಇನ್ನು ಅರ್ಧ ಜನ ತಿಕ್ಲು. ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ. ಸೊ ಇದು ಗೊತ್ತಲ್ಲ ನಮ್ಮ ಉಪ್ಪಿಯವರ ಡೈಲಾಗ್ ಅಂತ. ಎಸ್, ಇಲ್ಲಿ ಮೇ ಬಿ ಒಪಿನಿಯನ್ ಹೇಳ್ತಿದ್ದಾರೋ ಅಥವಾ ಡೈಲಾಗ್ ಹೇಳ್ತಿದ್ದಾರೋ ಗೊತ್ತಿಲ್ಲ. ಯಾಕೆಂದರೆ ಆ ಪ್ರೋಮನ ಹೆಂಗೆ ಕಟ್ ಮಾಡ್ತಾರೆ, ಹೆಂಗಾರು ಕಟ್ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತು. ಇಷ್ಟು ದಿನ ಬಿಗ್ ಬಾಸ್ ಪ್ರೋಮನು ಹಂಗೆ, ಇಲ್ಲೇನೋ ಪ್ರೋಮೋದಲ್ಲಿ ಏನೋ ಆಗೋಯ್ತು ಅಂದ್ಕೊಳ್ತೀವಿ, ಅಲ್ಲಿ ಬಿಗ್ ಬಾಸ್ ಓಪನ್ ಮಾಡಿ ನೋಡಿದ್ರೆ ಎಪಿಸೋಡ ಏನೂ ಇರಲ್ಲ. ಸೊ ಇಲ್ಲಿ ಬರ್ತಿದ್ದಂಗೆ ರಜತ್ ಅವ್ರು ಹೇಳೋ ಥರ ಆ ಪ್ರೋಮೋ ತೋರಿಸಿರೋ ಥರ ಏನಂದರೆ, ಅಲ್ಲಿರೋರು ಅರ್ಧ ಜನ ಪುಕ್ಲು, ಇನ್ನು ಅರ್ಧ ಜನ ತಿಕ್ಲು ಅಂತ. ಅಂದರೆ ಕೆಲವರು ಎದ್ರಿಕೊಳ್ತಾರೆ, ಇನ್ನು ಕೆಲವರು ತಿಕ್ಲಂಗೆ ಆಡ್ತಿರ್ತಾರೆ, ಒಂದು ಸ್ಟ್ಯಾಂಡ್ ತೊಗೊಳ್ಳಲ್ಲ, ಒಂದು ಸ್ಟ್ರಾಂಗ್ ಒಪಿನಿಯನ್ ಕೊಡಲ್ಲ ಅನ್ನೋ ರೀತಿ ಇತ್ತು. ಇನ್ನೊಂದು ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ. ಎಸ್, ಬಿಗ್ ಬಾಸ್ ಮನೇಲಿ ಜೇನಿನ ಗೂಡು ನಾವೆಲ್ಲ ಅಂತ ಇದ್ದರೆ ಬಿಗ್ ಬಾಸ್ ವರ್ಕೇ ಆಗಲ್ಲ. ಎಸ್, ಹಿಂಗೆ ಕಿತ್ತಾಡ್ತಾನೆ ಇರಬೇಕು, ಹಂಗೆ ಒಂದಾಗ್ತಾನೆ ಇರಬೇಕು, ಹಂಗಿದ್ರೇ ಬಿಗ್ ಬಾಸ್ ಮನೇಲಿ ಅದು ಬಿಗ್ ಬಾಸ್ ಅನ್ಸ್ಕೊಳಕ್ಕೆ ಸಾಧ್ಯ ಅಲ್ವಾ ಗೈಸ್? ಯಾಕೆಂದರೆ ಜಗಳ ಆಡಿದ್ರೇ ಬಿಗ್ ಬಾಸು, ಜಗಳ ನಡೆದ್ರೇ ಬಿಗ್ ಬಾಸು. ಎಸ್, ಆ ಒಂದು ದೃಷ್ಟಿಲಿ ಇಲ್ಲಿ ರಜತ್ ಅವರು ಆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಫೈರ್ ಬ್ರ್ಯಾಂಡ್ ಶೋಭಾ ಶೆಟ್ಟಿ ಅವ್ರಿಗೆ ಕೇಳ್ತಾರೆ, ನಿಮಗೆ ಯಾರು ಈ ಮನೇಲಿ ಸ್ಟ್ರಾಂಗೆಸ್ಟ್ ಅಂತ, ಟಫೆಸ್ಟ್ ಅಂತ ಅನಿಸುತ್ತೆ ಅಂತ. ಯಾರೂ ಇಲ್ಲ ಅಂತಾರೆ. ಆ ಮನೆಯವ್ರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ, ನಗಕ್ಕಾಗದೆ ಅಳಕ್ಕಾಗದೆ ನಮ್ಮ ಜನ್ಮಕ್ಕಿಷ್ಟು. ಪಾಪ ನಮ್ಮ ಸ್ಪರ್ಧೆಗಳಿಗೆ ಹಂಗೆಲ್ಲ ಅನ್ಬಾರ್ದು ಗೈಸ್, ಅದು ಡೈಲಾಗ್ ಕಂಟಿನ್ಯೂಷನ್ನು. ಸೊ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಎಸ್, ನೋಡೋಣ ಏನಂತಾರಲ್ಲ, ಈ ಸ್ಟಾರ್ಟಿಂಗು ಬೆಂಕಿ ದಗದಗ ಅಂತ ಉರಿಯುತ್ತಂತೆ, ಅಷ್ಟೇ ಬೇಗ ಕೆಟ್ಟೋಗುತ್ತಂತೆ. ಇವ್ರದ್ದು ಕೆಟ್ಟೋಗುತ್ತಾ ಅಥವಾ ದೀಪ ಥರ ನಿಧಾನಕ್ಕೆ ಉರಿಯುತ್ತಾ ನೋಡೋಣ. ಬಿಲ್ಡಪ್ ಕೊಡೋಕ್ಕೇನು, ಡೈಲಾಗ್ ಹೊಡಿಯೋಕ್ಕೇನು, ಬಿಗ್ ಬಾಸ್ ಮನೇಲಿ ಹೋದ್ಮೇಲೆ ಅಲ್ವಾ ಇರೋದು ಮಾರಿ ಹಬ್ಬ. ಎಸ್ ಗೈಸ್, ಮೊದಲನೇದಾಗಿ ಫೈರ್ ಬ್ರ್ಯಾಂಡ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಶೋಭಾ ಶೆಟ್ಟಿ ಅವ್ರಿಗೆ ಫಸ್ಟು ಇವರು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಶೋಭಾ ಶೆಟ್ಟಿ ಬಂದು ಇವರು ಸೀರಿಯಲ್ ಆ್ಯಕ್ಟ್ರೆಸ್ ಆಗಿರ್ತಾರೆ, ಕನ್ನಡದಲ್ಲೇ ಅಗ್ನಿಸಾಕ್ಷಿಲ್ ಮಾಡಿದ್ರು, ಆಮೇಲೆ ಇನ್ನೂ ಯಾವುದಾದ್ರೂ ಸೀರಿಯಲಲ್ಲಿ ಮಾಡಿದ್ರು, ಜೊತೆಗೆ ಯಾವುದೋ ಮೂವಿ ತಂಗಿ ಪಾರ್ಟ್ ಏನೋ ಮಾಡಿದ್ರು, ಅಂಜನಿ ಪುತ್ರನ ಯಾವುದೋ ನಂಗೆ ನೆನಪರ್ತಿಲ್ಲ ಸರಿಯಾಗಿ, ಒಟ್ಟಿನಲ್ಲಿ ಮೂವಿಲೂ ತಂಗಿ ಪಾರ್ಟ್ ಮಾಡಿದ್ದಾರೆ. ಅದಾದ ಮೇಲೆ ಇವರು ಯಾವುದಕ್ಕೆ ತೆಲುಗು ಸೀರಿಯಲ್ಗೆ ಹೋಗ್ತಾರೆ. ಸೊ ತೆಲುಗು ಸೀರಿಯಲಲ್ಲಿ ಕೇಳಬೇಕಾ, ಬರೀ ನಮ್ಮ ಕನ್ನಡದವರ ಹಾವಳಿ, ಸೀರಿಯಲಲ್ಲೂ ಕನ್ನಡದವ್ರೆ, ತೆಲುಗು ಮೂವೀಸಲ್ಲೂ ಕನ್ನಡದವ್ರೆ, ಆ್ಯಂಡ್ ಯಾವುದು ಬಿಗ್ ಬಾಸಲ್ಲಂತೂ ಈ ಸಲಂತೂ ಬರೀ ಕನ್ನಡದವರೇ ಹಾವಳಿ ಆಗ್ಬಿಟ್ಟೈತೆ. ಒಂಥರ ಖುಷಿ ಆಗುತ್ತೆ, ಗುರು ನಮ್ಮ ಕನ್ನಡದವರು ಎಲ್ಲೆಲ್ಲೂ ಮಿಂಚುತ್ತವ್ರೆ ಅಂತ. ಸೊ ಬೇಸಿಕಲಿ ಇವರು ಸೀರಿಯಲ್ ಆ್ಯಕ್ಟ್ರೆಸ್ಸು ಆ್ಯಂಡ್ ಒಂದಷ್ಟು ಮೂವಿಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಏನಕ್ಕೆ ನಾನು ಅವಾಗಲೇ ಫೈರ್ ಬ್ರ್ಯಾಂಡ್ ಅಂತ ಅಂದೆ ಅಂದರೆ, ಎಸ್ ಸರ್, ಲಾಸ್ಟ್ ಸೀಸನ್ನು ನಮ್ಮ ಸಿಮ್ಮಿಣಿ ಯಾರು ಸಂಗೀತ ಶೃಂಗೇರಿ ಅವರು ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿದರು. ಸಿಮ್ಮಿಣಿ ಅಂತ ಎಲ್ಲ ಕರೆದ್ರು ಜನಗಳು, ಅಷ್ಟು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗಿದ್ದರು ನಮ್ಮ ಸಂಗೀತ ಶೃಂಗೇರಿಯವರು. ಈ ಕಡೆ ಕನ್ನಡ ಬಿಗ್ ಬಾಸಲ್ಲಿ ಸಂಗೀತ ಶೃಂಗೇರಿಯವರ ಹವಾ ನಡೀತಿದೆ, ಆ ಕಡೆ ತೆಲುಗು ಬಿಗ್ ಬಾಸಲ್ಲಿ ಶೋಭಾ ಶೆಟ್ಟಿಯವರ ಹವಾ ನಡೀತಿತ್ತು. ಇಲ್ಲಿ ಹೆಂಗೆ ಸಂಗೀತ ಆಡ್ತಿದ್ರು ಅಲ್ಲೂ ಅವರು ಹಂಗೆ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿದರು. ಆಗ ಎಲ್ಲ ಮೀಮ್ಸು ಟ್ರೋಲ್ ಮಾಡ್ತಿದ್ರು, ಯಾಕೆ ಯಾರು ಶೋಭಾ ಶೆಟ್ಟಿಯವರು ನಮ್ಮ ಕನ್ನಡ ಬಿಗ್ ಬಾಸಲ್ಲಿ ಇರಬಾರ್ದಿತ್ತು, ತೆಲುಗಲ್ಲಿ ಇದ್ದಾರೆ, ಕನ್ನಡಕ್ಕೆ ಬರಬೇಕಿತ್ತು ಗುರು ಇವರು, ಮಜಾ ಇರೋದು ಅಂತ ಈ ಥರ ಎಲ್ಲ ಟ್ರೋಲ್ಗಳು ಮೀಮ್ಸ್ಗಳು ನಡೀತಿತ್ತು. ಅಂದರೆ ಅಲ್ಲಿ ಇವ್ರು ಎದ್ರಿಕೋತಿರ್ಲಿಲ್ಲ ಯಾವುದಕ್ಕೂ. ನಾನು ತುಂಬ ಫಾಲೋ ಮಾಡಿಲ್ಲ ಆ ಒಂದು ಎಪಿಸೋಡ್ಗಳನ್ನ, ಬಟ್ ಬರ್ತಿತ್ತಲ್ಲ ಏನು ಇನ್ಸ್ಟಾಗ್ರಾಮಲ್ಲಿ, ಅದು ನೋಡಿ ಹೇಳ್ತಿದ್ದೀನಿ. ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಒಪಿನಿಯನ್ ಹೇಳಿದ್ರು, ಯಾರಿಗೂ ತಲೆ ಕೆಡ್ಸ್ಕೊತಿರ್ಲಿಲ್ಲ. ವಾಯ್ಸ್ ರೈಸ್ ಮಾಡೋ ವಿಷಯದಲ್ಲಂತೂ ಕೇಳೋಷ್ಟೇ ಇಲ್ಲ. ಸೊ ಅದರಿಂದ ಇವ್ರಿಗೆ ಮೇ ಬಿ ಫೈನಲಿಸ್ಟು ಆಗಿದ್ರು ಅಥವಾ ಬೇಗ ಹೋದ್ರು, ನಂಗೆ ಅಷ್ಟು ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ. ಸೊ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿದ್ರು. ಇವ್ರು ಬರ್ತಿರೋದ್ರಿಂದ ಅಷ್ಟೊಂದು ಹೈಪ್ ಕೊಡ್ತಿರೋದು ಇವ್ರಿಗೆ. ಇಲ್ಲಿ ಬಂದ ತಕ್ಷಣ ಸುದೀಪ್ ಸರ್ ಕೇಳಿದ ತಕ್ಷಣ ಏನು ಹೇಳಿದ್ರಿ, ನೀವೇ ನೋಡಿರ್ತೀರ ಪ್ರೋಮೋದಲ್ಲಿ, ಯಾರು ಟಫೆಸ್ಟ್ ಕಂಟೆಸ್ಟೆಂಟ್ ಅಂದಿದ್ದಕ್ಕೆ
ಯಾರೂ ಇಲ್ಲ ಅಂದ್ಬಿಡೋದಾ? ಛೇ! ನಮ್ಮ ತ್ರಿವಿಕ್ರಮ್‌ಗೆ ಬೇಜಾರಾಗಲ್ವಾ? ನಮ್ಮ ಭವ್ಯಗೌಡಂಗೆ ಬೇಜಾರಾಗಲ್ವಾ? ಮಂಜಣ್ಣಂಗೆ ಬೇಜಾರಾಗಲ್ವಾ? ಅಲ್ಲಿರೋ ಕಂಟೆಸ್ಟೆಂಟಿಗೆ ಬೇಜಾರಾಗಲ್ವಾ? ಒಟ್ಟಲ್ಲಿ ಅವ್ರ ಒಪಿನಿಯನ್ ಏನಿದೆ ಅದು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಬರ್ತಿದ್ದಂಗೆನೆ ಉಪ್ಪಿ ಡೈಲಾಗ್ ಹೇಳಿ ಒಂದು ಏನು ಕೌಂಟರ್ ಕೊಟ್ಟಂಥ ನಮ್ಮ ರಜತ್ ಅವರು ಅಲಿಯಾಸ್ ಬುಜ್ಜಿ ಎಸ್ ಇವರ ವೈಫು ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಯಾವುದೋ ಒಂದು ರಿಯಾಲಿಟಿ ಶೋ ಐತಲ್ಲ, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಅಂತ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಐ ಥಿಂಕ್ ಫೈನಲಿಸ್ಟು ಕೂಡ ಆಗಿರ್ತಾರೆ. ಅವ್ರ ಹೆಸರು ಅಕ್ಷರ ಅಂತ ಹೇಳಿ. ಸೊ ಅಲ್ಲಿ ಮೇ ಬಿ ಅನುಪಮ ಗೌಡ ಎಲ್ಲ ಇದ್ರಲ್ಲ, ಗುಂಡಮ್ಮ ಅಂತ ಒಬ್ಬರಿದ್ರು. ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಬಟ್ ಇವಾಗ ಎಲ್ಲೂ ಕಾಣಿಸ್ಕೊತಿಲ್ಲ ಅವರು. ಅವರೇ ವಿನ್ನರ್ ಕೂಡ ಆಗಿದ್ದು. ಅವರ ಜೊತೆಲಿ ಇವರು ಕೂಡ ಒಂದು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿರ್ತಾರೆ, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಅಂತ. ಸೊ ಅವರ ಗಂಡನೇ ರಜತ್ತು. ಹಂಗಂತ ಇವ್ರಿಗೇನು ಐಡೆಂಟಿಟಿ ಇಲ್ವಾ ಅಂತ ಕೇಳಬೇಡಿ. ಏಕೆಂದರೆ ರಕ್ಷತ್ ಅವರ ಗಂಡ ಅಂತ ಹೇಳ್ತಿದ್ದೀರ, ಅಕ್ಷರ್ ಅವರ ಗಂಡ ಅಂತ, ಮೇ ಬಿ ಅಕ್ಷರ ಅನಿಸುತ್ತೆ, ಅಕ್ಷರ್ ಅವರ ಗಂಡ ಅಂತ ಬುಜ್ಜಿ ಬುಜ್ಜಿ ಅಂತ ಏನೋ ಪೆಟ್ ನೇಮಿಂದ ಕರೀತಿರ್ತಾರೆ. ಸೊ ಇವ್ರಿಗೂ ಐಡೆಂಟಿಟಿ ಇದೆ ಗುರು. ರಿಯಾಲಿಟಿ ಶೋ ಅಂದರೆ ಇವರು ಅಂದರೆ ರಿಯಾಲಿಟಿ ಶೋ ಅನ್ಬೋದು. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ, ಇರೋ ಬರೋ ರಿಯಾಲಿಟಿ ಶೋನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋರೆ. ಆ್ಯಂಡ್ ರಾಜ ರಾಣಿ ಏನಿತ್ತು, ಯಾವ ಸೀಸನ್ ಅಂತ ನಂಗೆ ನೆನಪಿಲ್ಲ, ಅದರಲ್ಲಿ ರನ್ನರ್ ಅಪ್ ಕೂಡ ಆಗಿದ್ದಾರೆ. ಅವ್ರ ಬಯೋನಲ್ಲೇ ಹಾಕ್ಕೊಂಡಿದ್ದಾರೆ, ಅದನ್ನೇ ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಎಸ್ ಬುಜ್ಜಿ, ಮೇ ಬಿ ಅವರ ಪೆಟ್ ನೇಮು. ಕನ್ನಡದ ಅಭಿಮಾನಿ, ಓಕೆ, ರಿಯಾಲಿಟಿ ಲವರ್, ಅದಕ್ಕೆ ಅನಿಸುತ್ತೆ ರಿಯಾಲಿಟಿ ಶೋಗಳಲ್ಲಿ ಅಷ್ಟು ಕಾಣಿಸ್ಕೋತಿರೋದು. ಸೂಪರ್ ಜೋಡಿನಲ್ಲೂ ಪಾರ್ಟಿಸಿಪೇಟ್ ಮಾಡಿದರು. ಅದಾದಮೇಲೆ ಡ್ಯಾನ್ಸಲ್ಲೂ ಮಾಡಿದ್ದಾರೆ. ಆ್ಯಂಡ್ ರಾಜಾರಾಣಿ ಸೆಕೆಂಡ್ ರನ್ನರ್ ಅಪ್ಪು, ಫಸ್ಟ್ ರನ್ನರ್ ಅಪ್ ಅಲ್ಲ, ಸೆಕೆಂಡ್ ರನ್ನರ್ ಅಪ್ಪು. ಸೂಪರ್ ಕಬಡ್ಡಿ ಅಂತ ಬರ್ತಿತ್ತು, ನೆನಪಿದೆ ಅನ್ಸ್ಕೊಳ್ತೀನಿ, ಅದರಲ್ಲಿ ಭಾಗವಹಿಸಿದ್ದಾರೆ. ಅದಾದಮೇಲೆ ಸಿಕ್ಸ್ತ್ ಸೆನ್ಸ್ ಅಂದ್ಬಿಟ್ಟು ಅಕುಲ್ ಬಾಲಾಜಿ ನಡೆಸ್ಕೊಡ್ತಿರಲ್ಲ, ಮಾಮೂಲಿ ಅದು ಒಂದು ಜಸ್ಟ್ ಶೋ, ಅಂದರೆ ತುಂಬ ದಿನಗಳಿರ್ತಿರ್ಲಿಲ್ಲ, ಒಂದಿನ ಅನಿಸುತ್ತೆ, ಅದರಲ್ಲಿ ಭಾಗವಹಿಸಿದ್ದಾರೆ. ಪೀಪಲ್ ಫೇವ್ರೆಟ್ ಕಂಟೆಸ್ಟೆಂಟ್ ಅವಾರ್ಡ್ ವಿನ್ನರ್, ಮೇ ಬಿ ಯಾವುದೋ ಒಂದು ರಿಯಾಲಿಟಿ ಶೋನಲ್ಲಿ ಪೀಪಲ್ ಫೇವ್ರೆಟ್ ಕಂಟೆಸ್ಟೆಂಟ್ ಅವಾರ್ಡ್ ಕೊಟ್ಟಿರ್ಬೋದು. ಸೊ ಅದನ್ನು ಬಯೋದಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಒಟ್ಟಲ್ಲಿ ರಿಯಾಲಿಟಿ ಶೋಗೂ ಇವ್ರಿಗೂ ನಂಟು ಸಿಕ್ಕಾಪಟ್ಟೆ ಇದೆ ಅಂತ ಅನಿಸುತ್ತೆ. ಅದಕ್ಕೆ ಬಿಗ್ ಬಾಸು ಕೂಡ ಕೈ ಬೀಸಿ ಕರೆದಿದೆ ಇವ್ರನ್ನ. ಒಟ್ಟಿನಲ್ಲಿ ಬರ್ತಿದ್ದಂಗೆ ಇಬ್ಬರು ಸಿಕ್ಕಾಪಟ್ಟೆ ಬಿಲ್ಡಪ್ಗಳು ಕೊಟ್ಟಿದ್ದಾರೆ. ಆ್ಯಂಡ್ ಇವ್ರು ಹೇಳ್ತಾರಲ್ಲ ಸುದೀಪ್ ಸರ್, ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದಂಥ ಕಂಟೆಸ್ಟೆಂಟು ಕಣ್ರಿ ಇವರು, ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಹೇಳ್ತಾರೆ. ನೋಡೋಣ, ಈಗ ಬಾಯಲ್ಲಿ ಹೇಳ್ದಂಗೆ ಅಲ್ಲಿ ಆ್ಯಕ್ಷನ್ನು ಕೂಡ ಇದ್ದರೆ ಅದಕ್ಕೊಂದು ಅರ್ಥ ಇರುತ್ತೆ. ಇಲ್ಲಿ ಬಿಲ್ಡಪ್ ಕೊಟ್ಬಿಟ್ಟು ಅಲ್ಲೇನೂ ಇಲ್ಲ ಅಂದರೆ ಜನನೇ ಸಾಕು ಟ್ರೋಲ್ ಮಾಡಿ ಬಿಸಾಕ್ಬಿಡ್ತಾರೆ. ಎಸ್, ಇವರಿಬ್ಬರು ಬಂದಿರೋದು ಏನು ಅನ್ನಿಸ್ತು. ಆ್ಯಂಡ್ ನಮ್ಮ ಅನುಷ್ ಅವರು ಪಾಪ ಎಲಿಮಿನೇಟ್ ಕೂಡ ಆಗಿದ್ದಾರೆ. ಸೊ ಒಂದು ಗ್ಲಾಮರಸ್ ಗೊಂಬೆ ಹೋಗ್ತಿದೆ ಅಂತ ಈ ಕಡೆ ಇನ್ನೊಂದು ಗ್ಲಾಮರಸ್ ಗೊಂಬೆನ ಕರ್ಕೊಬಂದಿದ್ದಾರೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಯಾರು ಶೋಭಾ ಶೆಟ್ಟಿ ಅವ್ರಿಗೆ ಜಸ್ಟ್ ಎಂಗೇಜ್ಮೆಂಟ್ ಕೂಡ ಆಗಿದೆ. ಸುಮ್ಮನೆ ಗೈಸ್, ಅದನ್ನು ಸೀರಿಯಸ್ ಆಗಿ ತೊಗೊಬಿಡಿ. ಅವ್ರು ಎಂಗೇಜ್ಮೆಂಟ್ ಆಗಿರೋದು ನಿಜ. ನೋಡೋಣ, ಇವ್ರಿಗೂ ಯಾರೋ ರಜತ್ ಅವ್ರಿಗೂ ಮದುವೆ ಆಗಿ 2 ಮಕ್ಕಳು, ಮುದ್ದಾದ ಮಕ್ಕಳು ಕೂಡ ಇದ್ದಾರೆ. ಸೊ ಫ್ಯಾಮಿಲಿ ಮ್ಯಾನು. ನೋಡೋಣ ಹೆಂಗಿರುತ್ತೆ. ನಿಮಗೆ ಇವರಿಬ್ಬರು ಬಂದಿದ್ದು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಎಷ್ಟು ಇಷ್ಟ ಆಯಿತು? ನನ್ನ ಪ್ರಕಾರ ಬೆಟರ್ ಚಾಯ್ಸ್ ಅಂತ ಅನಿಸುತ್ತೆ. ಆ್ಯಂಡ್ ಇವ್ರಿಗೆ ತ್ರಿವಿಕ್ರಮ್ ಅವ್ರಿಗೆ ಸ್ವಲ್ಪ ಫಿಸಿಕಲಿ ಅಂತ ಬಂದಾಗ ಸ್ವಲ್ಪ ರಜತ್ ಅವರು ತ್ರಿವಿಕ್ರಮ್ಗೆ ಏನು ಪೈಪೋಟಿ ಕೊಡ್ಬೋದು. ಏಕೆಂದರೆ ಬಿಗ್ ಬಾಸ್ ಮನೇಲಿ ನಮ್ಮ ರಂಜಿತ್ ಹೋದ್ಮೇಲೆ ರಂಜಿತ್ ಬದಲು ರಜತ್ ಬಂದಿದ್ದಾರೆ. ಏಕೆಂದರೆ ಸ್ವಲ್ಪ ಫಿಸಿಕಲಿ ನಮ್ಮ ತ್ರಿವಿಕ್ರಮ್ ಅಂತೆ ರಂಜಿತ್ ಅವ್ರು ಸ್ಟ್ರಾಂಗ್ ಇದ್ರು. ಸೊ ಅವ್ರು ಹೋದ್ಮೇಲಂತೂ ಯಾರೂ ಇರಲಿಲ್ಲ ಗುರು. ಈಗ ತುಂಬ ಜನ ಅದನ್ನೇ ಮಾತಾಡ್ತಿದ್ರು, ಯಾರೂ ಇಲ್ವಾ ತ್ರಿವಿಕ್ರಮ್ಗೆ ಏನು ಫಿಸಿಕಲಿ ಒಂದು ಕಾಂಪಿಟೇಷನ್ ಕೊಡೋಕೆ ಅಂತ. ಸೊ ಇವ್ರು ಎಂಟ್ರಿ ಆಗ್ತಿದ್ದಾರೆ. ನೋಡೋಣ ಗೈಸ್, ನಿಮಗೆ ಏನು ಅನಿಸ್ತಿದೆ? ಇವರು ಫಿನಾಲೆ ಗಂಟ ಬರ್ತಾರ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ? ಸೊ ಮಧ್ಯದಲ್ಲೇ ಮನೆಗೆ ಹೋಯ್ತಾರೆ ಅನ್ನಿಸ್ತೈತಾ? ಆ್ಯಂಡ್ ಇವ್ರು ಬಂದಿದ್ದು ಎಷ್ಟು ಖುಷಿ ಅನ್ನಿಸ್ತು. ಆ್ಯಂಡ್ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ಗಳಂತ ಅನ್ನಿಸ್ತಾ? ಎಲ್ಲನೂ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಅನುಷಾ ಹೋಗಿದ್ದು ಎಷ್ಟು ಬೇಜಾರಾಯಿತು ಅಂತಲೂ ಕಮೆಂಟಲ್ಲಿ ತಿಳಿಸಿ. ಯಾರು ಹೋಗಬೇಕಿತ್ತು ಅಂತಲೂ ಕಮೆಂಟಲ್ಲಿ ತಿಳಿಸಿ. ಒಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ಏನೇನಿದೆ ಎಲ್ಲನೂ ಕಮೆಂಟಲ್ಲಿ ತಿಳಿಸಿ ಗೈಸ್. ಮತ್ತು ಎಪಿಸೋಡ್ ರಿವ್ಯೂ ಲೇಟಾಗಿ ಬರ್ತಿದೆ, ಅದಕ್ಕೆ ಕ್ಷಮೆ ಇರಲಿ. ಸಿಗ್ತೀನಿ ಎಪಿಸೋಡ್ ರಿವ್ಯೂನಲ್ಲಿ. ಅಲ್ಲಿಗಂಟ ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.